ನಿಮ್ಗೆ ಅಲ್ಲಿ ಕಾಣಿಸ್ತಾ ನೋಡಿ ಅದೇ ಫಾಲ್ಸ್. ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಬಾಗ್ಸುನಾಗ್ ವಾಟರ್ಫಾಲ್ಸ್ ಹತ್ರ ಬಂದಿದ್ದೀನಿ. ಸೊ ಅದ್ರದ್ದು ದೇವಸ್ಥಾನ ಇಲ್ಲಿದೆ ನೋಡಿ, ಮೇಲ್ಗಡೆ ಅದೇ ದೇವಸ್ಥಾನ. ಸೊ ಇಲ್ಲಿ ಒಂದು ಮೇಲಿಂದ ನೀರು ಹರ್ಕೊಂಡ್ಬರೋ ಥರ ಮಾಡಿದ್ದಾರೆ. ಈ ಥರ ಇದೆ. ಸೊ ನಾವು ಇವಾಗ ಫಸ್ಟ್ ವಾಟರ್ಫಾಲ್ಸ್ಗೆ ಹೋಗ್ತೀವಿ, ಅದಾದಮೇಲೆ ಟೆಂಪಲ್. ಎಲ್ಲಿ ಹೋದ್ರೂ ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ಸಿಗುತ್ತೆ ನೋಡಿ, ಎಲ್ಲ ಕಮ್ಮಿನೇ ರೇಟು. ಸೊ ಇವಾಗ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಕಾಣಿಸ್ತಾ ಇದ್ದೀರ ಬೆಟ್ಟದ ಮೇಲಿಂದ ಬರ್ತಾ ಇದೆ ನೋಡಿ ನೀರು. ಇದು ಆ್ಯಕ್ಚುಲಿ ಆಫ್ ಸೀಸನ್ನು, ಬಟ್ ಅಂದ್ರೂ ಜನ ಇದ್ದಾರೆ. ಸೊ ಈ ಥರ ರೂಟ್ ಇದೆ. ಟ್ರೆಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ಏನಿಲ್ಲ ಇಲ್ಲಿ, ಎಷ್ಟು ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ. ಸೊ ಬೆಟ್ಟ ನೋಡಿ ಹೆಂಗಿದೆ. ಸೊ ಇವಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟೀಪ್ ಇರುತ್ತೆ, ಬಟ್ ಅದನ್ನು ರೂಟ್ ಮಾಡಿರೋದ್ರಿಂದ ಪರವಾಗಿಲ್ಲ. ಸ್ಟೆಪ್ಸ್ ಇದೆ ಅಂದ್ರೂ ಹತ್ತೋದು ಸ್ವಲ್ಪ ಕಷ್ಟ. ಇದು ಅಭ್ಯಾಸ ಬೇರೆ ಇರೋಲ್ಲ, ಆವಾಗ ಇನ್ನೂ ಕಷ್ಟ. ನಿಮ್ಗೆ ಅಲ್ಲಿ ಕಾಣಿಸ್ತಾ ನೋಡಿ ಅದೇ ಫಾಲ್ಸು. ಸೊ ನಾವು ಅಲ್ಲಿಂದ ನಡ್ಕೊಂಡ್ಬಂದ್ವಿ. ಹೋಗ್ತಾ ಹೋಗ್ತಾ ಈ ಥರ ಆಗ್ಬಿಡುತ್ತೆ ಸ್ಟೆಪ್ಸ್. ಸೊ ನೀರಿಂದ ಶಬ್ದ ಕೇಳಿ ಹೆಂಗಿದೆ. ಮೇಲೆ ಹೋಗ್ತಾ ಹೋಗ್ತಾ ತುಂಬ ಕೆಫೇಸ್ ಬರುತ್ತೆ. ಸೊ ವಾಟ್ರಿಗೆ ಮತ್ತು ರಿಫ್ರೆಶ್ಮೆಂಟ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆನೂ ಇದೆ ನೋಡಿ. ಇಲ್ಲಿ ಶಿವ ಕೆಫೆ ಅಂತಿದೆ, ಅದು ತುಂಬ ಫೇಮಸ್ ಇದೆ ಆ್ಯಕ್ಚುಲಿ. ನೋಡಿ ಹೋಗ್ತಾನೆ ಇನ್ನೊಂದು ಸಿಕ್ತು. ಸೊ ಇನ್ನೇನು ಹತ್ರ ಬರ್ತಾ ಇದ್ದೀವಿ ಫಾಲ್ಸ್ ಹತ್ರ. ಸೌಂಡ್ ಕೇಳಿಸ್ತಾ ಇರಬೇಕು ಇವಾಗ ನಿಮಗೆ. ಹೋಗ್ತಾ ಹೋಗ್ತಾ ಫುಲ್ಲು ಅದೇ ಇದೆ ರೂಟು. ನಿಮ್ಗಲ್ಲೂ ಒಂದು ಕೆಫೆ ಇಟ್ಟಿದ್ದಾರೆ ನೋಡಿ. ಓಹೋ, ಬೇಜಾನ್ ತೋರಿಸಿದೆ ನೀರು. ನೋಡಿ ಹೆಂಗೋಗುತ್ತೆ, ಅಷ್ಟು ದೂರದಿಂದ ಕಾಣಿಸ್ತಾ ಇದ್ದಿದ್ದು ನಾವು. ನೋಡಿ ಅಲ್ಲಿಂದ ಬಂದಿದ್ದು ನಾವು, ಗೊತ್ತಾಗಲೇ ಇಲ್ಲ ಬಂದಿದ್ದು. ಇಷ್ಟು ಹೈಟಿಗೆ ಬಂದಿದ್ದೀವಿ ಇವಾಗ. ನೋಡಿ ಇದೆ ಫಾಲ್ಸು. ಇವಾಗ ಆ ಕಡೆಗೆ ದಾಟ್ಕೊಂಡು ಹೋಗೋದು. ಕಲ್ಲಿಟ್ಟಿದ್ದಾರೆ.
ಕಲ್ಲಲ್ಲಿ ಅಲ್ಲಾಡ್ತದೆ. ಏನೇ ನೋಡಿ, ಈ ಥರ ಒಂದು ಕೆಫೆ ಇರುತ್ತೆ. ಇಲ್ಲಿ ಎಷ್ಟೊಂದಿದೆ ನೋಡಿ, ಅಲ್ಲೊಂದು ಕೆಫೆ, ಇಲ್ಲೊಂದು ಕೆಫೆ, ಅಲ್ಲೊಂದಿದೆ. ಸರ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮ್ಗೊಂದು ನ್ಯಾಚುರಲ್ ಫ್ರಿಡ್ಜ್ ತೋರಿಸ್ತೀನಿ ನೋಡಿ. ಫಾಲ್ಸಿಂದ ಬರೋ ನೀರು ತಣ್ಣಗಿರುತ್ತೆ. ನೀವು ಯಾವ್ದಾದ್ರು ತಗೊಳ್ಳಿ, ತಣ್ಣಗಿರುತ್ತಿದೆ. ಇಲ್ಲೊಂದು ಕೆಫೆಗೆ ಬಂದ್ವಿ. ಮ್ಯಾಗಿ ಎಲ್ಲ ತಿನ್ಕೊಂಡು ಹಾಗೆ ಒಂದು ಸ್ವಲ್ಪ ಫಾಲ್ಸ್ ಕೆಳಗಡೆ ಇತ್ತು. ಸೊ ಮೇಲ್ಗಡೆ ಶಿವ ಕೆಫೆ ಇದೆ, ಇಲ್ಲಿ ಅವರ್ ಕೆಫೆ ಅಂತ. ಸೊ ಹೀಗೆ ಬಂದ್ವಿ ನೋಡಿ. ಇದು ಕೆಳಗಡೆ ಹಿಂಗೆ ಹೋಗುತ್ತೆ. ಹತ್ತೋದೇ ಸ್ವಲ್ಪ ಕಷ್ಟ, ಇಳಿಯೋದು ತುಂಬ ಈಸಿ. ಇಲ್ಲಿ ಆ್ಯಕ್ಚುಲಿ ಜಿಪ್ಲೈನ್ ಎಲ್ಲ ಇದೆ, ಬಟ್ ಇವಾಗ ಆಫ್ ಸೀಸನ್ ಆಗಿರೋದ್ರಿಂದ, ತುಂಬ ನೀರಿರೋದ್ರಿಂದ ಬ್ಯಾನ್ ಮಾಡಿದ್ದಾರೆ. ಸೊ ನೀವು ಅಕ್ಟೋಬರಿಂದ ಡಿಸೆಂಬರ್ ಒಳಗಡೆ ಯಾವಾಗಾದ್ರು ಬಂದರೆ ಈ ಜಿಪ್ಲೈನ್ ಎಲ್ಲ ಮಾಡಬೇಕು. ನೋಡಿ, ಇಷ್ಟೊತ್ತು ನಿಮಗೆಲ್ಲ ಬೆಟ್ಟ ಎಲ್ಲ ಕಾಣಿಸ್ತಾಯ್ತಲ್ಲ, ಈಗ ನೋಡಿ ಕಂಪ್ಲೀಟಾಗಿ ಮುಚ್ಕೊಂತು. ಇಷ್ಟೊತ್ತು ಬಿಸಿಲಿತ್ತು, ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಕಂಪ್ಲೀಟಾಗಿ ಮುಚ್ಚಾಯ್ತು ಫಾಲ್ಸ್ ಹಿಂದೆ. ಸೊ ಹಿಮಾಚಲ್ ಪ್ರದೇಶಲ್ಲಿ ಥಂಡರ್ಸ್ಟ್ರಾಮ್ ಅಂತ ಹಾಕಿದ್ರು ಬಿಸಿಲಿರುತ್ತೆ, ಸಡನ್ನಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಇಲ್ಲಿ ಪಾಸಿಂಗ್ ಕ್ಲೌಡ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ಆ ಥರ ಆಗುತ್ತೆ. ಸೊ ನೋಡಿಕೊಂಡು ವೆದರ್ ಅಪ್ಡೇಟ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸೊ ಈ ಊರಲ್ಲಿ ಮಳೆ ಬಂದಿರಲ್ಲ, ಸೊ ಅದಕ್ಕೆ ಜನರು ರಾಜನ ಹತ್ರ ಹೋಗಿ ಕೇಳ್ಕೊತಾರೆ. ಸೊ ರಾಜ ಏನು ಮಾಡ್ತಾನೆ ಅಂದರೆ, ಯಾವುದೋ ಒಂದು ಕಾಡಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀರು ತೊಗೊಂಡು ಬರ್ತಾನೆ. ಸೊ ಬಟ್ ಆ್ಯಕ್ಚುಲಿ ಆ ನೀರು ನಾಗದೇವ್ರದ್ದು. ಸೊ ನಾಗದೇವ್ರಿಗೆ ಕೋಪ ಬಂದು ಬಾಕ್ಸು ರಾಜನ ಜೊತೆ ಯುದ್ಧ ಮಾಡಿ ಸೊ ಬಾಕ್ಸು ರಾಜನ ಸಾಯಿಸ್ತಾರೆ. ಸಾಯೋ ಟೈಮಲ್ಲಿ ರಾಜಂಗೆ ಗೊತ್ತಾಗುತ್ತೆ ಇದು ದೇವ್ರದ್ದು ಅಂತ. ಸೊ ಅದಕ್ಕೆ ಕ್ಷಮೆ ಕೇಳಿಬಿಟ್ಟು ಒಂದು ಪ್ರಾರ್ಥನೆ ಹೇಳ್ತಾನೆ. ಸೊ ಅದನ್ನು ನೋಡಿ ನಾಗದೇವರು ಅವ್ನಿಗೆ ವರ ಕೊಡ್ತಾರೆ, ನೀನೇನು ಬೇಕಾದ್ರೂ ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ. ಸೊ ಅದಕ್ಕೆ ಅವ್ನು ಕೇಳೋದು ಒಂದೇ, ಈ ಊರಲ್ಲಿ ಯಾವಾಗಲೂ ನೀರು ಕೊಡ್ತಾ ಇರಬಾರ್ದು ಅಂತ. ಸೊ ಅದಕ್ಕೇ ಇಲ್ಲಿ ನೀವು ನೋಡಿದ್ರೆ ಈ ಥರ ಸರೋವರ ಇರುತ್ತೆ ನೋಡಿ, ಅಲ್ಲಿದೆ ನೋಡಿ ನೀರು ಯಾವಾಗಲೂ ಹರಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ದೇವಸ್ಥಾನ ಕಟ್ಟಿಸಿರೋದು, ಅದೇ ಭಾಗ್ಸುನಾಗ್ ಟೆಂಪಲ್ ಅಂತ. ನೋಡಿ, ಇದೆ ನಾನು ಯಾವಾಗಲೂ ನೀರು ಹರಿತಾನೆ ಇರುತ್ತೆ. ನಮ್ಮ ಬಾಸ್ ಇದ್ದಾರೆ. ಈ ನೀರು ತೀರ್ಥದ್ದು, ಅದು ಕೂಲು, ಅದು ಟೂರಿಸ್ಟ್ಗೆ, ಇದು ದೇವ್ರದ್ದು. ಬನ್ನಿ ತೀರ್ಥ ತಗೊಂಡು. ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಬಾಯ್ ಬಾಯ್.